ನಮಸ್ತೆ ಎಲ್ರಿಗೂ. ಒನ್ ನೇಷನ್ ಒನ್ ಎಲೆಕ್ಷನ್ ಡಿಸೆಂಬರ್ 14ಕ್ಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಏನಿದೆ, ಜಾರಿಗೆ ತರಲು ಸಂವಿಧಾನ ತಿದ್ದುಪಡಿ ತರುವ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಡಿಸೆಂಬರ್ 16ರಂದು ಅಂದರೆ ಸೋಮವಾರ ಲೋಕಸಭೆಯಲ್ಲಿ ಈ ಮಸೂದೆಯನ್ನು ಮಂಡಿಸಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಮಸೂದೆಯೊಂದಿಗೆ ಸೋಮವಾರ ಅರ್ಜುನ್ ರಾಮ್ ಅವರು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಮಸೂದೆ ಏನಿದೆ 2024ರಂದು ಸಹ ಮಂಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳೆಲ್ಲ ಸರ್ಕಾರ ಕಾಯಿದೆ ಏನಿದೆ 1963, ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಸರ್ಕಾರಿ ಕಾಯಿದೆ 1991 ಮತ್ತು ಜಮ್ಮುಗೆ ತಿದ್ದುಪಡಿ ಮಾಡಲು ಮತ್ತಷ್ಟು ಮಸೂದೆಯನ್ನು ಪರಿಚಯಿಸಲು ಮತ್ತು ಕಾಶ್ಮೀರ ಮರು ಸಂಘಟನೆಯ ಕಾಯಿದೆ 2019 ಮಸೂದೆಯನ್ನು ಸೋಮವಾರ ಮಂಡನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಲೋಕಸಭೆ, ಓಕೆನಾ, ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ನಗರ ಅಥವಾ ಗ್ರಾಮೀಣ ಚುನಾವಣೆಗಳು ಒಂದೇ ವರ್ಷದಲ್ಲಿ ಇಲ್ಲದಿದ್ದರೆ ಒಂದೇ ಸಮಯದಲ್ಲಿ ನಡೆಸುವುದು ಎಂದರ್ಥ. ಕರೆಕ್ಟ್ ಅಲ್ವಾ? ಇದು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರೂಢಿಯಲ್ಲಿತ್ತು. ಕಾಲಾನಂತರ ಅದು ಬದಲಾವಣೆ ಆಯಿತು. ಓಕೆನಾ. ಪ್ರಸ್ತುತ ದೇಶವು ಹೊಸ ಒಕ್ಕೂಟದ ಆಡಳಿತವನ್ನು ಆಯ್ಕೆ ಮಾಡುವ ಸಮಯದಲ್ಲಿ ಹೊಸ ಸರ್ಕಾರಕ್ಕಾಗಿ ಕೇವಲ 7 ರಾಜ್ಯಗಳನ್ನು ಮಾತ್ರ ಮತ ಚಲಾಯಿಸುತ್ತವೆ. ಆಂಧ್ರ ಪ್ರದೇಶ, ಸಿಕ್ಕಿಂ ಮತ್ತು ಒಡಿಶಾದಲ್ಲಿ ಈ ವರ್ಷ ಆರಂಭದಲ್ಲಿ ಎಲೆಕ್ಷನ್ ನಡೆದವು ಅಲ್ವಾ. ಇದೇ ಸಮಯದಲ್ಲಿ ಏಪ್ರಿಲ್-ಜೂನ್ ಲೋಕಸಭಾ ಚುನಾವಣೆ ಕೂಡ ನಡೆಯಿತು. 3 ಇತರ ರಾಜ್ಯಗಳಾದ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಸಾರ್ವತ್ರಿಕ ಚುನಾವಣೆ ವರ್ಷದ ದ್ವಿತೀಯಾರ್ಧದಲ್ಲಿ ಮತದಾನ ನಡೆಯಿತು. ಏಕಕಾಲದಲ್ಲಿ ನಡೆಸಲಾಗದ ಚುನಾವಣೆಗಳಿಗಾಗಿ ಕೇಂದ್ರ ಮತ್ತು ರಾಜ್ಯಗಳು ತಮ್ಮ ಬಜೆಟ್ನಲ್ಲಿ ಕೋಟ್ಯಾಂತರ ಹಣವನ್ನು ಚುನಾವಣೆಗಾಗಿ ಮೀಸಲಿಡಲಾಗುತ್ತೆ. ಇದನ್ನು ತಪ್ಪಿಸಲು ಎಲ್ಲ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವ ಉದ್ದೇಶದಿಂದ ಈ ಮಸೂದೆಯನ್ನು ಮಂಡನೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇನಾಗ್ತಿದೆ, ಎಲ್ಲರಿಗೂ ತುಂಬ ಬರ್ಡನ್ ಆಗ್ತಿದೆ, ಅಂದರೆ ಸ್ಥಳೀಯ ಸರ್ಕಾರಗಳಿಗೆ ತುಂಬ ಬರ್ಡನ್ ಆಗ್ತಿದೆ. ಓಕೆನಾ. ಅದಕ್ಕೋಸ್ಕರ ತುಂಬ ಎಕ್ಸ್ಟ್ರಾ ಬಜೆಟ್ ಬೇಕು. ಸೊ ಹಾಗಾಗಿ ಪ್ರಧಾನಿ ಮೋದಿಯವರು ತಮ್ಮ 2ನೇ ಅವಧಿಯಿಂದಲೇ ಈ ಐತಿಹಾಸಿಕ ಚುನಾವಣಾ ಪದ್ಧತಿ ಜಾರಿಗೆ ಬರಬೇಕು ಎಂದು ಬಲವಾಗಿ ಪ್ರತಿಪಾದಿಸುತ್ತಾ ಬಂದಿದ್ದರು. ಆದರೆ ತಮ್ಮದೇ ಕೆಲವು ಮೈತ್ರಿ ಪಕ್ಷದಿಂದ ಬೆಂಬಲ ಸಿಗದೇ ಇರುವುದರಿಂದ ಈ ಒಂದು ಭಾರಿ ವಿರೋಧ ಉಂಟಾಗಿತ್ತು ಅಲ್ವಾ. ಅದಕ್ಕೋಸ್ಕರ ಇದನ್ನು ತಡವಾಗಿ ಮತ್ತೆ ಬರ್ತಾ ಇದೆ. ಈಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡಲು ಗಂಭೀರ ಹೆಜ್ಜೆ ನೀಡಲು ಮೋದಿ ಸರ್ಕಾರ ಇಟ್ಟಿದೆ. ಈ ರೀತಿಯ ಚುನಾವಣೆಯು ದೇಶಕ್ಕೆ ಮತ್ತು ಪ್ರತಿ ರಾಜ್ಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ತಗ್ಗಿಸಲು ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂದು ಬಿಜೆಪಿ ಕೆಲವೊಂದು ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರಗಳು ಆಡಳಿತದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ನೀತಿ ರಚನೆಯನ್ನು ಸುಧಾರಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಮತದಾನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಂತ ಕೂಡ ಅವರು ವಾದ ಮಾಡಿದ್ದಾರೆ. ಆದರೆ ವಿಪಕ್ಷಗಳು ಇದಕ್ಕೆ ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳು